ನಮ್ಮ ವ್ಯಾಪ್ತಿಯಲ್ಲಿ ನಾನು ಆಲ್ರೆಡಿ ಹೇಳಿದ್ದೀನಿ, ಜೂಜಾಟ ಕ್ಲಬ್ಗೆ ಯಾವುದೇ ಅವಕಾಶ ಇಲ್ಲ ಅಂದ್ರೆ ಹೇಳಿದ್ದೀನಿ. ಸೋಷಿಯಲ್ ಕ್ಲಬ್ಸ್ ಇದೆ, ಯಾರು ವೈಲೇಟ್ ಮಾಡ್ತಾರಂದ್ರೆ ನಮ್ಮ ಸಬ್ ಇನ್ಸ್ಪೆಕ್ಟರ್ ಅಲ್ಲಿ ಹೋಗಿ ನಿಲ್ಲಿಸ್ತೀನಿ ನಾನು. ಯಾವುದೇ ಕಾರಣಕ್ಕೂ ಜೂಜಾಟ, ಗ್ಯಾಂಬ್ಲಿಂಗ್, ಇಲ್ಲಿ ಬುಕ್ಕಿ ಇಟ್ಕೊಂಡು ಮಾಡೋದು ಜಿಲ್ಲೆಯಲ್ಲಿ ಯಾವುದೇ ಕಾರಣಕ್ಕೆ ಅವಕಾಶ ಇಲ್ಲ. ನೀವು ಮಾಹಿತಿ ಕೊಡ್ತೀರಂದ್ರೆ ಕ್ರಮ ಕೈಗೊಂಡಿಲ್ಲ ಅಂದ್ರೆ ನಮ್ಮ ಆಫೀಸರ್ ನಾನು ಬರ್ತೀನಿ, ನಾನು ರೈಡ್ ಮಾಡ್ತೀನಿ, ಆಫೀಸರನ್ನು ಮನೆಗೆ ಕಳಿಸ್ತೀನಿ. ಸುಮಾರು ಕ್ಲಬ್ ಇದೆ, ಹಂಡ್ರೆಡ್ಸ್ ಆಫ್ ಕ್ಲಬ್ಸ್ ಇದೆ, ಹಂಡ್ರೆಡ್ಸ್ ಆಫ್ ಕ್ಲಬ್. ಉದಾಹರಣೆಗೆ ಈಗ ನಾವು ಬೈಲೊಂಗಲಿಗೆ ನಾನೇ ಕೂಡ ಹೋಗಿದೆ, ಸ್ಟೇಷನ್ ಆಪೋಸಿಟ್ ಅಲ್ಲೇ ಇದೆ. ದೇ ಆರ್ ಹ್ಯಾವಿಂಗ್ ಟೆನ್ನಿಸ್ ಕೋರ್ಟ್ ಇದೆ, ಬ್ಯಾಡ್ಮಿಂಟನ್ ಇದೆ, ಎವ್ರಿಥಿಂಗ್ ದೇ ಆರ್ ಹ್ಯಾವಿಂಗ್. ಇಟ್ ಇಸ್ ಅ ಪ್ರಾಪರ್ ಸೋಷಿಯಲ್ ಕ್ಲಬ್. ಇನ್ ದ ನೇಮ್ ಆಫ್ ಬ್ಯಾನಿಂಗ್ ಥಿಂಗ್ಸ್, ಜೆನ್ಯೂನ್ ಆಗಿರೋದನ್ನು ನಾವು ಬ್ಯಾನ್ ಮಾಡಬಾರ್ದು. ಈಗ ಆಫೀಸರ್ಸ್ ಕ್ಲಬ್ ನಮ್ಮ ಬೆಳಗಾವಿಯಲ್ಲೇ ಇದೆ, ಇಂತಾಗ ಬಹಳಷ್ಟು ಕ್ಲಬ್ ಇದೆ. ಜೆನ್ಯೂನ್ ಆಗಿ ಮಾಡುವವರಕ್ಕೂ ಡಿಸ್ಪ್ಯೂಟ್ ಮಾಡುವವರಕ್ಕೂ 100% ವ್ಯತ್ಯಾಸ ನಮಗೆ ಗೊತ್ತಾಗುತ್ತದೆ. ಅವರ ಉದ್ದೇಶ ಏನಿರ್ತದೆ, 4 ಟೇಬಲ್ ಇಟ್ಕೊಂಡು ಬುಕ್ಕಿ ಇಟ್ಕೊಂಡು ಇಂಟ್ರೆಸ್ಟ್ ಕೊಟ್ಕೊಂಡು ಇದು ಮಾಡುವವರಕ್ಕೆ ಅವಕಾಶ ಇಲ್ಲ. ಒಂದು ವೇಳೆ ನಮ್ಮ ಜಿಲ್ಲೆಯಲ್ಲಿ ಎಲ್ಲಿ ಇರ್ತಂದ್ರೆ ನೀವು KSP ಅಪ್ಪಲ್ಲಿ ಆಗ್ತೀರಂದ್ರೆ 100% ನಾವು ಕ್ರಮ ಕೈಗೊಳ್ತೀವಿ. ನನ್ನ ಪ್ರಕಾರ, ನನ್ನ ಮಾಹಿತಿ ಪ್ರಕಾರ, ನನ್ನ ಇಂಟೆಲಿಜೆನ್ಸ್ ಕಲೆಕ್ಷನ್ ಪ್ರಕಾರ ಬೆಳಗಾವಿ ಜಿಲ್ಲೆಯಲ್ಲಿ ಯಾವುದೇ ಕ್ಲಬ್ ಇಲ್ಲ. ಇದ್ದಂದ್ರೆ ಹೇಳ್ತೀರಂದ್ರೆ ನಾನೇ ಬರ್ತೇನೆ. ಸೊ ನಮ್ದು ಯಾವಾಗ್ಲಿಂದ ನಾವು ಇಟ್ ಇಸ್ ಅ ರೂಟೀನ್ ಥಿಂಗ್. ನಾವು ಬಂದಾದ್ರೆ ಅಂದ್ರೆ ಅವಾಗ್ಲೇ ಸ್ಟಾಪ್ ಮಾಡಿದೀವಿ. ಇಟ್ ಇಸ್ ಕಂಟಿನ್ಯೂ. ಎಲ್ಲಿ ಆಗುತ್ತಂದ್ರೆ ನಾವು ರ್ಯಾಂಡಮ್ ಆಗಿ ವಿಲ್ ಚೆಕ್. ಇನ್ಫಾರ್ಮೇಶನ್ ಬರೋ ಸಂದರ್ಭದಲ್ಲಿ ನಾವು 100% ಚೆಕ್ ಮಾಡ್ತಾ ಇರ್ತೀವಿ. ಅದೇ ಹೇಳ್ತಾ ಇದ್ದೀನಿ. ಕ್ಲಬ್ 2 ಕ್ಲಬ್ ಇದೆ. ಒಂದು ಜೆನ್ಯೂನ್ ಸೋಷಿಯಲ್ ಕ್ಲಬ್ಸ್, ಅಲ್ಲಿ ಯಾವುದು ಇಂತಾಗ ಜೂಜಾಟನೋ ಬೆಟ್ಟಿಂಗ್ನೋ ಇಂತಾಗ ಆಡಲ್ಲ. ಅದು ಫನ್ ಗೇಮ್ಸ್ ಮಾಡ್ತಾರೆ, ಕ್ರಿಕೆಟ್ ಇರ್ತದೆ, ಬಹಳಷ್ಟು ಬ್ಯಾಡ್ಮಿಂಟನ್ ಇಂತಾಗ ಅವಕಾಶ ಇರ್ತದೆ, ಹೋಗ್ತಾರೆ ಈವ್ನಿಂಗ್ ಮಾತಾಡ್ಕೊಂಡಿರ್ತಾರೆ. ಅಂತ ಕ್ಲಬ್ ಬಹಳಷ್ಟು ಇದೆ ಜಿಲ್ಲೆಯಲ್ಲಿ. ಅದೇ ಬಿಟ್ಬಿಟ್ಟು ಗ್ಯಾಂಬ್ಲಿಂಗ್ ಮಾಡಿಸೋದಕ್ಕೆ ಅಂದ್ರೆ ಕೆಲವೊಂದು ಇತ್ತು, ಅದನ್ನು ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಿದೀವಿ. ಅದು ಕಂಟಿನ್ಯೂಸ್ ಮಾನಿಟರ್ ಮಾಡ್ತಾ ಇದೀವಿ. ಒಂದು ವೇಳೆ ಯಾವುದು ಈಗ ಇತ್ತೀಚೆಗೆ ಶುರು ಆಗಿದ್ದಾರೆ ಅಂದ್ರೆ ನೀವು ಮಾಹಿತಿ ಕೊಡ್ತೀರಂದ್ರೆ, ನನ್ನ ಮಾಹಿತಿ ಪ್ರಕಾರ ಎಲ್ಲಿಯೂ ಜೂಜಾಟ ಕ್ಲಬ್ ಅಂದ್ರೆ ಎಲ್ಲಿಯೂ ಇಲ್ಲ. 100% ಐ ಕ್ಯಾನ್ ಅಶ್ಯೂರ್ ಇನ್ ಬೆಳಗಾವಿ ಡಿಸ್ಟ್ರಿಕ್ಟ್ ಜೂಜಾಟ ಕ್ಲಬ್ ಅಂದ್ರೆ ಎಲ್ಲಿಯೂ ಇಲ್ಲ. ಒಂದು ವೇಳೆ ಇಲ್ಲ ಸರ್ ನೀವು ಇದಂದ್ರೆ ನೀವು ಹೇಳ್ತೀರಂದ್ರೆ 100% ಆಕ್ಷನ್ ವಿಲ್ ಬಿ ಇನಿಷಿಯೇಟೆಡ್. ಒಂದು ವೇಳೆ ಯಾರು ಪ್ರಾರಂಭಿಸ್ತಾರಂದ್ರೆ ಅವ್ರ ಮೇಲ್ಗಡೆ ಕ್ರಮ ಕೈಗೊಳ್ತೀವಿ. ಕ್ಲಬ್ ಘಟನೆ ಆದ್ಮೇಲೆ ಬೆಳಗಾವಿ ನಗರದಲ್ಲಿ ಇರೋದು ಎಷ್ಟು ಕ್ಲಬ್ ರಿಕ್ರಿಯೇಷನ್ ಫ್ಯಾಸಿಲಿಟಿ ಏನೇನಿದೆ ಅದನ್ನು ನಾವು ಡಿಟೇಲ್ ಆಗಿ ಪರಿಶೀಲನೆ ಶುರು ಮಾಡೋಕ್ಕೆ ನಮ್ಮ ಅಧಿಕಾರಿಗಳಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ. ಯಾರ್ಯಾರ ಹತ್ರ ಲೈಸೆನ್ಸ್ ಇದ್ದರೆ ನಮ್ಮ ಅಧಿಕಾರಿ ಬಂದು ನೆಕ್ಸ್ಟ್ 10 ದಿನದ ಒಳಗಡೆ ಆ ಫ್ಯಾಸಿಲಿಟಿಗೆ ಚೆಕ್ ಮಾಡ್ತಾರೆ. ಅವ್ರದ್ದು ಲೈಸೆನ್ಸ್ ಏನಿದೆ ಅದು ಚೆಕ್ ಮಾಡ್ತಾರೆ. ಲೈಸೆನ್ಸ್ದಲ್ಲಿ ಕಂಡೀಷನ್ ಏನಿದೆ ಅದು ಚೆಕ್ ಮಾಡ್ತಾರೆ. ಕಂಡೀಷನಲ್ಲಿ CCTV ಬಗ್ಗೆ ನಮೂದಿಲ್ಲ ಅಂದರೆ ಮಾನ್ಯ ಹೈಕೋರ್ಟ್ದ ನಿರ್ದೇಶನ ಪ್ರಕಾರ ಈ ಎಲ್ಲ ಗೇಮಿಂಗ್ ಫ್ಯಾಸಿಲಿಟಿ ಎಲ್ಲಿರುತ್ತೆ ಅಲ್ಲಿ ಎಲ್ಲ ಎಂಟ್ರಿ ಪಾಯಿಂಟಲ್ಲಿ CCTV ಇರಬೇಕು. ಎಲ್ಲಿ ಗೇಮಿಂಗ್ ಆಗುತ್ತೆ ಅಲ್ಲಿ ಕೂಡ CCTV ಇರಬೇಕು ಅಂತ ಇದೆ. ಆ ನಿರ್ದೇಶನ ನೀಡಿದ್ದೀವಿ. ಆ ಕ್ಲಬ್ ರಿಕ್ರಿಯೇಷನ್ ಫ್ಯಾಸಿಲಿಟಿಗೆ ಕಡ್ಡಾಯವಾಗಿ ಐ ಕಾರ್ಡ್ ಇರಬೇಕು. ಐ ಕಾರ್ಡ್ ಯಾರ ಹತ್ರ ಇಲ್ಲ ಅವರಿಗೆ ಯಾರು ಅಲೌ ಮಾಡಬಾರ್ದು. ನಮ್ಮ ಗೇಮಿಂಗ್ ಅಂದರೆ ಯಾರು ನ್ಯಾಚುರಲ್ ಗೇಮ್ ಇರುತ್ತೆ, ಚೇಸ್ ಆಗಲಿ ಕ್ಯಾರಮ್ ಆಗಲಿ, ಆ ಥರ ದುಡ್ಡು ಇಟ್ಕೊಂಡು ಗ್ಯಾಮ್ಲಿಂಗ್ ಬೇಟಿಂಗ್ ಏನು ಕರ್ನಾಟಕ ಪೊಲೀಸ್ ಆ್ಯಕ್ಟ್ನಲ್ಲಿ ಅದು ಡಿಫೈನ್ ಆಗಿದೆ. ಅದು ಗೇಮ್ ಆಫ್ ಚಾನ್ಸ್. ಅದು ಮಾಡಿದರೆ ಅವ್ರ ಮೇಲೆ ಕಾನೂನಿತ ಕ್ರಮ ಜರುಗಿಸಲಾಗುವುದು. ಮತ್ತು ಯಾವುದೇ ಕಂಡೀಷನ್ದು ಲೈಸೆನ್ಸು ಕಂಡೀಷನ್ದು ವೈಲೇಷನ್ ಆಗಿದರೆ ಅವ್ರದ್ದು ಲೈಸೆನ್ಸೇ ನಾವು ಸಸ್ಪೆಂಡ್ ಮಾಡೋಕ್ಕೆ DC ಅವರಿಗೆ ರೆಕಮೆಂಡ್ ಮಾಡ್ತೀವಿ. ಒಟ್ಟಾರೆ ಈ ಕ್ಲಬ್ಸ್ ರಿಕ್ರಿಯೇಷನ್ ಫ್ಯಾಸಿಲಿಟಿ ಏನೇನಿದೆ ಅದು ಕಾನೂನು ರೀತಿಯ ನಡೆಸಬೇಕು ಅಂತ ನಾವು ನೋಡ್ಕೊಳ್ತೀವಿ. ಅದರ ಜೊತೆಗೆ ಬೇರೆ ಕಡೆ ಕೂಡ ಎಲ್ಲೋ ಇಲ್ಲೀಗಲ್ ಆಗಿ ಗ್ಯಾಮ್ಲಿಂಗ್ ನಡ್ತಾ ಇದ್ದರೆ ಸಾರ್ವಜನಿಕರು ನಮಗೆ ಇನ್ಫಾರ್ಮ್ ಮಾಡಲಿ, ನಾವು ಖಂಡಿತವಾಗಿ ಕ್ರಮ ತಗೊಳ್ತೀವಿ. ಆ ಪ್ರಕರಣದ ತನಿಖೆ ರೈಟ್ ದಿಕ್ಕಿನಲ್ಲಿ ಹೋಗ್ತಾ ಇದೆ. ನಮ್ಮದು ಆಲ್ರೆಡಿ 2 ತಂಡ ಅವರಿಗೆ ಒಳ್ಳೆಯ ಸುಳಿವು ಸಿಕ್ಕಿದೆ. ನಮಗೆ ಬೇಗನೆ ಇದರಲ್ಲಿ ಸಕ್ಸಸ್ ಸಿಗುತ್ತೆ ಅಂತ ನಮಗೆ ವಿಶ್ವಾಸ ಇದೆ.